ವೆಲ್ಕಮ್ ಬ್ಯಾಕ್ ಟು ಜೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಇನ್ನೇನು ಮಹಾಲಯ ಅಮಾವಾಸ್ಯೆ ಕಳೆದ ಮಾರನೇ ದಿವಸದಿಂದನೇ ನಮ್ಮ ನಾಡ ಹಬ್ಬ ದಸರಾ ಅಂದರೆ ನವರಾತ್ರಿ ಶುರುವಾಗತ್ತೆ. ಈ ನವರಾತ್ರಿನಲ್ಲಿ ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ಕಳಶ ಸ್ಥಾಪನೆ, ಘಟಸ್ಥಾಪನೆ ಹಾಗೂ ಅಖಂಡ ದೀಪನ ಹಚ್ಚೋದ್ರ ಬಗ್ಗೆ ನಾನಿವತ್ತು ಮಾಹಿತಿ ಕೊಡ್ತಾ ಇದ್ದೀನಿ. ತುಂಬ ಸರಳವಾಗಿಯೇ ಮನೆಯಲ್ಲಿ ಮಾಡ್ಕೊಳ್ಬೋದಂತ ಒಂದು ವ್ರತಾಚರಣೆ ಅಂತಲೇ ಹೇಳ್ಬೋದು. ಈ ವ್ರತನ ನಾವು 10 ದಿನಗಳ ಕಾಲ ಮಾಡ್ತೀವಿ. 10 ದಿನಗಳ ಅಂತೇಳಿದ್ರೆ ನವರಾತ್ರಿ ಬರೋದು 9 ದಿವಸ ಪ್ಲಸ್ 1, 9 + 1 ಶರನ್ನವರಾತ್ರಿ ಅಂತ ಕರಿತೀವಿ. ನವದುರ್ಗೆಯರ ನವ ಅವತಾರಗಳನ್ನ ಪ್ರತಿದಿನ ನಾವು ಒಂದೊಂದು ದಿನ ಪೂಜಿಸ್ತೀವಿ. ಅಂಥ ನವರಾತ್ರಿಯ ಹಬ್ಬದ ಸರಳ ಆಚರಣೆ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಸೊ ಮೊದಲಿಗೆ ಯಾರು ಕಳಶ ಇಟ್ಟು ಪೂಜೆ ಮಾಡೋ ಪದ್ಧತಿ ಇಲ್ಲ ಅಂತ ಹೇಳಿದ್ರೆ ಅವರು ದುರ್ಗಾ ಫೋಟೋ ಅಥವಾ ಲಕ್ಷ್ಮೀ, ಸರಸ್ವತಿ ಅಥವಾ ತ್ರಿಪುರ ಸುಂದರಿ ಈ ಫೋಟೋ ಇಟ್ಟು ನೀವು ಅಖಂಡ ದೀಪಾರಾಧನೆಯನ್ನು ಮಾಡ್ಬೋದು. ನಾವು 9 ದಿನಗಳ ಕಾಲ ದೇವರನ್ನ ಪಟ್ಟಕ್ಕೆ ಕೂರಿಸೋದು ಅಂತ ಹೇಳ್ತೀವಿ. 9 ದಿನ ನಾವು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರೆ 10ನೇ ದಿನ ವಿಜಯದಶಮಿ ಆದಮೇಲೆ ನಾವು ದೇವರ ಕಳಶನ ಕದಲಿಸೋ ಅಂಥದ್ದು. ಮೊದಲನೇ ದಿವಸದಿಂದ 10ನೇ ದಿನದವರೆಗೂ ನಾವು ಕಳಶ ಸ್ಥಾಪನೆ, ಅಖಂಡ ದೀಪಾರಾಧನೆ, ಅದಾದಮೇಲೆ ಘಟ ಸ್ಥಾಪನೆ ಅಂತ ಹೇಳ್ತೀವಿ. ಪದ್ಧತಿ ಇಲ್ಲ ಅಂತ ಹೇಳಿದವರು ಪೂಜೆನ ಸರಳವಾಗಿ ಮಾಡ್ಕೋಬೋದು. ಇನ್ನು ಪಟ್ಟದ ಗೊಂಬೆಗಳನ್ನ ಕೂರಿಸ್ತಾರೆ, ಅದು ಕೂಡ ಮಾಡ್ಕೋಬೋದು. ನಿಮ್ಮ ಮನೆಗಳಲ್ಲಿ ಯಾವ ರೀತಿ ನವರಾತ್ರಿ ಪೂಜೆನ ಮಾಡ್ತೀರ ಅದೇ ರೀತಿ ಮಾಡ್ಬೋದು. ಸರಳವಾಗಿ ನಾವು ನಮ್ಮ ಮನೆಯಲ್ಲಿ ಮಾಡುವಂಥ ಪೂಜಾ ವಿಧಾನನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಈ ನವರಾತ್ರಿ ಹಬ್ಬ ಶುರುವಾಗೋದು ಅಕ್ಟೋಬರ್ 3ನೇ ತಾರೀಕು ಗುರುವಾರದಿಂದ ಶುರುವಾಗತ್ತೆ. ಅಂತ್ಯ ಆಗೋದು 12ನೇ ತಾರೀಕು. ಇನ್ನು ಈ 10 ದಿನಗಳ ಕಾಲ ಉಪವಾಸ ಇದ್ದು ಈ ವ್ರತನ ಮಾಡಬೇಕಾಗತ್ತೆ. ಆದಷ್ಟು ಬ್ರಹ್ಮಚರ್ಯತ್ವನ ಪಾಲಿಸಿ. ಅದಾದಮೇಲೆ ಮನೆ ಬಾಗಿಲನ್ನ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಮಾಂಸಾಹಾರನ ತ್ಯಜಿಸಬೇಕು. ಈ 3 ಅಂಶಗಳು ಮುಖ್ಯವಾಗಿ ನಾವು ರೂಢಿಸ್ಕೊಳ್ಬೇಕಾಗತ್ತೆ. ಈಗ ನಾನು ಹಿಂದಿನ ವಿಡಿಯೋದಲ್ಲಿ ಅಖಂಡ ದೀಪಾರಾಧನೆ ಮಾಡೋದ್ರ ಬಗ್ಗೆ ಹೇಳಿದ್ದೀನಿ. ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ. ಮೊದಲಿಗೆ ಅಖಂಡ ದೀಪಾರಾಧನೆಯನ್ನು ಮಾಡಿ ನಮ್ಮ ದೇವರ ಮನೆಯಲ್ಲಿ ನಾವು ಕಳಶನ ಬಲಭಾಗದಲ್ಲಿಟ್ಟು ಕಳಶದ ಎಡಭಾಗದಲ್ಲಿ ಅಖಂಡ ದೀಪಾರಾಧನೆಯನ್ನು ಮಾಡಬೇಕು. ಬನ್ನಿ ಇನ್ನು ಯಾವ ರೀತಿ ನಾವು ಮನೆಯಲ್ಲಿ ಕಳಶ ಸ್ಥಾಪನೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಒಂದು ಕೆಂಪು ವಸ್ತ್ರನ ತಗೊಂಡಿದ್ದೀನಿ. ಕೆಂಪು ವಸ್ತ್ರನ ಕಳಶದ ಕೆಳಗಡೆ ಹಾಕ್ಕೊಳ್ಬೇಕಾಗತ್ತೆ. ಈಗಾಗಲೇ ನಾನು ದೀಪಾರಾಧನೆ ಮಾಡಿದ್ದೀನಿ. ಹಳೆ ವಿಡಿಯೋದಲ್ಲಿ ದೀಪಾರಾಧನೆ ಫೋಟೋ ಕೂಡ ಇದೆ, ಅಖಂಡ ದೀಪಾರಾಧನೆ ಯಾವ ರೀತಿ ಮಾಡೋದು ಅಂತ. ಸೊ ನಮಗೆ ಪೂಜೆಗೆ ಲಕ್ಷ್ಮೀ, ಸರಸ್ವತಿ ಅಥವಾ ತ್ರಿಪುರ ಸುಂದರಿ ಅಥವಾ ದುರ್ಗಾ ಫೋಟೋ ಬೇಕಾಗತ್ತೆ. ಆ ಫೋಟೋಗೆ ನಾನು ಹೂವಿನಿಂದ ಅಲಂಕಾರ ಮಾಡಿದ್ದೀನಿ. ಆದಷ್ಟು ಪ್ರತಿದಿನ 9 ದಿನಗಳ ಕಾಲ 9 ರೀತಿಯ ನೈವೇದ್ಯ, 9 ರೀತಿಯ ಪುಷ್ಪಗಳನ್ನು ಇಟ್ಟು ನಾವು ನವದುರ್ಗೆಯರನ್ನ ಆರಾಧಿಸುವಂಥ ನವರಾತ್ರಿ ಇದು. ಸೊ ಇದಕ್ಕೆ ನಾನು ಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ದುರ್ಗೆಯರಿಗೆ ಬೇವಿನ ಸೊಪ್ಪಿನ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಮನೆಯಲ್ಲಿ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿ ಇರೋದಿಲ್ಲ. ಅದಾದಮೇಲೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಲಕ್ಷ್ಮೀ ಫೋಟೋಗೆ ಅಲಂಕಾರ ಮಾಡಿ ದೀಪಾರಾಧನೆ ಮಾಡ್ಕೊಳ್ತಾ ಇದ್ದೀನಿ. ದೀಪನ ಹಚ್ಚಿ ಮುಂದೆಗಡೆ ನಾನೊಂದು ಲಕ್ಷ್ಮೀ ವಿಗ್ರಹನ ತೊಗೊಂಡಿದ್ದೀನಿ. ಪೂಜೆಗೆ ಲಕ್ಷ್ಮೀ ಮತ್ತು ವಿಘ್ನೇಶ್ವರನ ವಿಗ್ರಹ ಬೇಕಾಗತ್ತೆ. ಲಕ್ಷ್ಮೀ ಪೂಜೆ ಮಾಡ್ಕೊಂಡ್ಮೇಲೆ ನಾನು ಕಳಶ ಇಟ್ಕೊಳ್ತಾ ಇದ್ದೀನಿ. ಇವಾಗ ಕಳಶ ಸ್ಥಾಪನೆ ಮಾಡೋ ಅಂಥದ್ದು. ನಾವೇನು ಕೆಂಪು ವಸ್ತ್ರ ಹಾಕಿದ್ದೀವಿ ಅದರ ಮೇಲೆ ಒಂದು ತಟ್ಟೆ ತೊಗೊಂಡಿದ್ದೀನಿ, ಬೆಳ್ಳಿ ತಟ್ಟೆ. ಅದಕ್ಕೆ ಒಂದು 3 ಹಿಡಿಯಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಕಳಶದ ಚೊಂಬಿನಲ್ಲಿ ಮಡಿ ನೀರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅರಿಶಿನ, ಕುಂಕುಮ, ಕರ್ಪೂರ, ಗಂಧ ಮತ್ತು ನಿಂಬೆಹಣ್ಣು. ಅದಾದಮೇಲೆ ಒಂದು ಕೆಂಪು ಹೂವು ಬೇಕಾಗತ್ತೆ. ಅದಾದಮೇಲೆ ಒಂದು ಬೆಳ್ಳಿ ನಾಣ್ಯ ಅಥವಾ ತಾಮ್ರ ಅಥವಾ ಹಿತ್ತಾಳೆ ಯಾವುದಾದ್ರೂ ಸರಿನೇ. ಒಂದು ಕೆಂಪು ಹೂವು, ದುರ್ಗಾ ಮಾತೆಗೆ ಕೆಂಪು ಹೂವು ಅಂತ ಹೇಳಿದ್ರೆ ತುಂಬಾ ಪ್ರಿಯವಾಗಿರೋಂಥದ್ದು. ಅದಾದಮೇಲೆ ಜವಾರಿ ಪೌಡರು, ಸ್ವಲ್ಪ ನಾನಿಲ್ಲಿ ಪನ್ನೀರು ಅಥವಾ ರೋಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಪಚ್ಚ ಕರ್ಪೂರ, ಇದಿಷ್ಟು ಕೂಡ ತುಂಬ ಮುಖ್ಯವಾಗಿರೋಂಥದ್ದು, ಕಳಶಕ್ಕೆ ಹಾಕಬೇಕಾಗಿರೋವಂಥದ್ದು. ಅದಾದಮೇಲೆ ನೀವು ಮಾವಿನ ಸೊಪ್ಪನ್ನು ಕೂಡ ಕಳಶಾರಾಧನೆಗೆ ಬಳಸ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ವಿಳೆದೆಲೆನೇ
ಬಳಸ್ಕೋಬೋದು. ಯಾಕಂದರೆ 10 ದಿನಗಳ ಕಾಲ ನಾವು ಕಳಶನ ಯಾವುದೇ ಕಾರಣಕ್ಕೂ ಕದಲಿಸಬಾರ್ದು. ಸೊ ಆದಷ್ಟು ಬಲ್ತಿರೋ ಎಲೆನ ತೊಗೊಂಡ್ರೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಕಳಶಕ್ಕೆ ಬೇವಿನ ಸೊಪ್ಪನ್ನು ಕೂಡ ಬಳಸ್ತಾ ಇದ್ದೀನಿ. ಯಾಕಂದರೆ ನವದುರ್ಗೆಯರಿಗೆ ದುರ್ಗಾ ಮಾತೆಗೆ ಈ ಥರ ಬೇವಿನ ಸೊಪ್ಪಿನಿಂದ ಅಲಂಕಾರ ಮಾಡೋದ್ರಿಂದ ಪ್ರಸನ್ನಳಾಗ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇಲ್ಲಿ ಬೇವಿನ ಸೊಪ್ಪನ್ನ ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ ಮುಖಪದ್ಮ ಇರುವಂಥದ್ದು ಮುಖಪದ್ಮ ತೊಗೊಂಡು ತೆಂಗಿನಕಾಯಿಗೆ ಅದನ್ನು ನಾನು ಫಿಕ್ಸ್ ಮಾಡಿದ್ದೀನಿ. ಅದಾದಮೇಲೆ ನಮ್ಮ ಹತ್ರ ಯಾವ ಆಭರಣಗಳಿರುತ್ತೆ ಆ ಆಭರಣಗಳಿಂದ ಅಲಂಕಾರ ಮಾಡಿಕೊಂಡು ಗೆಜ್ಜೆ ವಸ್ತ್ರನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಗೆಜ್ಜೆ ವಸ್ತ್ರ ಹಾಕಿ ಆಮೇಲೆ ನಾವು ಹೂವಿನಿಂದ ಅಲಂಕಾರ ಮಾಡೋದು. ಸಾಧ್ಯವಾದಷ್ಟು 9 ದಿನಗಳ ಕಾಲ ಪ್ರತಿ ದೇವತೆಗಳಿಗೆ, ಪ್ರತಿ ದುರ್ಗೆಯರಿಗೆ ಒಂದೊಂದು ರೀತಿಯ ಪುಷ್ಪನ ಅರ್ಪಿಸಬೇಕು ಅಂತ ಹೇಳ್ತಾರೆ. ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಯಾವ ಪುಷ್ಪ ಯಾವ ದಿನ ಯಾವ ದೇವರಿಗೆ ಸಮರ್ಪಿಸಬೇಕು ಅಂತ. ಅದಾದಮೇಲೆ ನಮ್ಮ ಪೂಜೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಮ್ಮ ವಿಘ್ನೇಶ್ವರನ ಪೂಜೆ ಮಾಡಿನೇ ನಾವು ಬೇರೆ ಎಲ್ಲ ಪೂಜೆನ ಮಾಡುವಂಥದ್ದು. ಗಣೇಶನ ವಿಗ್ರಹ ಇದ್ದರೆ ಪರವಾಗಿಲ್ಲ, ಇಲ್ಲ ಸಗಣಿ ಅಥವಾ ಅರಿಶಿಣದ ಗಣೇಶನ ಮಾಡ್ಕೊಳ್ಬೋದು. ಒಂದು ವಿಳೆದೆಲೆ ಮೇಲೆ ಅರಿಶಿಣದ ವಿಗ್ರಹನ ತೊಗೊಂಡಿದ್ದೀನಿ, ನಾನು ಬೆಳ್ಳಿ ವಿಗ್ರಹನ ತೊಗೊಂಡಿದ್ದೀನಿ. ಅದಾದಮೇಲೆ ಮಡಲಕ್ಕಿ ಏನು ತೊಗೊಂಡಿದ್ದೆ, ಅಕ್ಕಿ, ಕೊಬ್ಬರಿ, ಬೆಲ್ಲ, ಬಳೆ, ಬಾಳೆಹಣ್ಣು, ಬ್ಲೌಸ್ ಪೀಸು ಅದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅದು ಕೂಡ ನಾನು ಅಮ್ಮನ ಬಲಭಾಗದಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ಕೆಂಪಾರತಿ ಮಾಡಿಕೊಂಡು ಅದು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಲಕ್ಷ್ಮೀ ವಿಗ್ರಹಕ್ಕೆ ಅರ್ಚನೆ ಕೂಡ ಮಾಡಬೇಕು. ಅಲ್ಲಿ ಮುಂದೆಗಡೆ ವಿಳೆದೆಲೆ ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಅರ್ಚನೆ ಅದರಲ್ಲೇ ಮಾಡುವಂಥದ್ದು. ಅದಾದಮೇಲೆ ನಾವಿಲ್ಲಿ ಸಂಕಲ್ಪ ಮಾಡಿಕೊಂಡು ದೇವರಿಗೆ 9 ದಿನಗಳ ಕಾಲ ಏನು ನಾವು ವ್ರತ ಮಾಡ್ತೀವಿ ಪರಿಪೂರ್ಣವಾಗಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡಿ ಆಮೇಲೆ ಗಂಗೆ ಪೂಜೆ ಮಾಡಿಕೊಂಡು ಅದರಿಂದ ನಾವು ನೀರನ್ನ ತೊಗೊಂಡು ಪ್ರೋಕ್ಷಣೆ ಮಾಡಿ ಆ ದೇವರಿಗೆ ಯಾವ್ಯಾವ ಪೂಜಾ ಸಾಮಗ್ರಿಗಳಿರುತ್ತೆ ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಮತ್ತೊಂದು ಬಾರಿ ನಮ್ಮ ಬಲಗೈಯಿಂದ ಅಕ್ಷತೆ ತೊಗೊಂಡು ಎಡಗೈನಲ್ಲಿ ಮುಚ್ಚಿ ಅದನ್ನು ಸಂಕಲ್ಪ ಮಾಡಿ ವಿಘ್ನೇಶ್ವರನಿಗೆ ಹಾಕಬೇಕು. ಮೊದಲನೇ ಪೂಜೆ ವಿಘ್ನೇಶ್ವರನಿಗೆ ಮಾಡಿ ಅದಾದಮೇಲೆ ನಾವು ಕಳಶ ಸ್ಥಾಪನೆ ಮಾಡುವಂಥದ್ದು. ಗಣೇಶನಿಗೆ ಹೂವಿನಿಂದ ಎಲ್ಲ ಅಲಂಕಾರ ಮಾಡಿ ಮತ್ತು ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಅದಾದಮೇಲೆ ನಾವು ಲಕ್ಷ್ಮೀ ಸ್ಥಾಪನೆ ಅಥವಾ ಘಟ ಸ್ಥಾಪನೆ ಅಥವಾ ಕಳಶ ಸ್ಥಾಪನೆ ಮಾಡುವಂಥದ್ದು. ಈಗ ಅಕ್ಷತೆಯಿಂದ ದೇವರಿಗೆ ನಮಸ್ಕಾರನೂ ಮಾಡಿಕೊಂಡು ಅದಾದಮೇಲೆ ನಿಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತೀರ ಅದನ್ನು ಸಂಕಲ್ಪ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡುವಂಥದ್ದು. ಈಗ ಕಳಶಾರಾಧನೆ ದೇವಿಗೆ ಅರಿಶಿನ, ಕುಂಕುಮ ಮತ್ತು ಅಕ್ಷತೆ, ಹೂವು ಇದಿಷ್ಟು ಅರ್ಪಿಸಿ ಅದಾದಮೇಲೆ ನಾವು ಏನು ನೈವೇದ್ಯ ಮಾಡಿರ್ತೀವಿ, ಮೊದಲನೇ ದಿವಸ ಏನು ನೈವೇದ್ಯ ಮಾಡಿರ್ತೀವಿ ಅದನ್ನು ಅರ್ಪಿಸುವಂಥದ್ದು. ನಾನು ಬಾಳೆಹಣ್ಣನ್ನ ನೈವೇದ್ಯ ಮಾಡ್ತಾಯಿದ್ದೀನಿ. ನೈವೇದ್ಯ ಮಾಡಿ ಅದಾದಮೇಲೆ ಲಕ್ಷ್ಮಿಗೆ ಅಷ್ಟೋತ್ತರ ಅಥವಾ ನೀವು ದೇವಿ ಮಹಿಮೆ ಅಥವಾ ಲಲಿತಾ ಸಹಸ್ರನಾಮ ಯಾವುದಾದ್ರೂ ಪಾರಾಯಣ ಮಾಡಬೇಕಾಗತ್ತೆ. ನವರಾತ್ರಿನಲ್ಲಿ ಪ್ರತಿದಿನ ನೀವು ಅರ್ಚನೆ ಮಾಡೋದು ತುಂಬಾ ಒಳ್ಳೆಯದು. ಒಂದು ದಿನ ಹೂವಿನಿಂದ ಮಾಡಿದ್ರೆ ಇನ್ನೊಂದು ದಿನ ಅರಿಶಿನ ಕುಂಕುಮ, ಇನ್ನೊಂದು ದಿನ ಅಕ್ಷತೆ ಅಥವಾ ಮೊದಲ 3 ದಿನ ಹೂವಿನಿಂದ, ಅದರ 3 ದಿನ ಹೂವಿನಿಂದನೂ ಮಾಡ್ಬೋದು, ಅಕ್ಷತೆಯಿಂದನೂ ಮಾಡ್ಬೋದು ಅಥವಾ ಅರಿಶಿನ ಕುಂಕುಮ ಪತ್ರೆಗಳು ಬರುತ್ತಲ್ಲ ಆ ಪತ್ರೆಗಳಿಂದ. ಮೊದಲ 3 ದಿನ ಲಕ್ಷ್ಮಿ, ಮಧ್ಯದ 3 ದಿನ ಸರಸ್ವತಿ, ಕೊನೆಯ 3 ದಿನ ನಾವು ದುರ್ಗಾ ಪೂಜೆ ಮಾಡುವಂಥದ್ದು. ಸೊ ಈ 9 ದಿನಗಳಲ್ಲಿ 9 ದೇವಿಯ ಆರಾಧನೆ ಮಾಡುವಂಥದ್ದು ತುಂಬಾ ಉತ್ತಮ. ಸೊ ಅದಾದಮೇಲೆ ನಾನು ನೈವೇದ್ಯ ಮಾಡಿ ಇವಾಗ ಗಂಧದ ಕಡ್ಡಿಯಿಂದ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಆದಮೇಲೆ ನಾವು ದೇವರಿಗೆ ಪೂರ್ಣ ಫಲ ಅಂತ ಹೇಳಿದ್ರೆ ತೆಂಗಿನಕಾಯಿನ ಹೊಡೆದ ಮೇಲೇ ನಮ್ಮ ಪೂಜೆಗೆ ಪ್ರತಿಫಲ ಸಿಗುವಂಥದ್ದು. ತೆಂಗಿನಕಾಯಿ ಹೊಡೆದು ಅದಾದಮೇಲೆ ನಾವು ದೇವರಿಗೆ ಕೆಂಪಾರತಿ ಮಾಡ್ಕೊಳ್ಳುವಂಥದ್ದು. ಕೆಂಪಾರತಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಕರ್ಪೂರದಿಂದ ದೇವರಿಗೆ ಕರ್ಪೂರ ಆರತಿ ಮಾಡಬೇಕಾಗತ್ತೆ. ಇದನ್ನು ನಾವು ಮಂಗಳಾರತಿ ಅಂತಲೂ ಕರಿತೀವಿ. ತೆಂಗಿನಕಾಯಿ ಹೊಡೆದ ಮೇಲೆ ಮಂಗಳಾರತಿ ಮಾಡಿ ಅದಾದಮೇಲೆ ಧೂಪ ಹಾಕೋದು ತುಂಬಾ ಇಂಪಾರ್ಟೆಂಟು. ಈ ನವರಾತ್ರಿನಲ್ಲಿ 9 ದಿನಗಳ ಕಾಲ ನೀವು ಮನೆಯಲ್ಲಿ ಧೂಪ ಹಾಕೋದು ತುಂಬಾ ಒಳ್ಳೆಯದು. ಇದು ಪೂಜೆ ಸಮಯ ಬಂದು ನೀವು ಆದಷ್ಟು ವಸ್ತುಲು ಪೂಜೆ ಮಾಡಬೇಕಾಗತ್ತೆ. ದಿನಕ್ಕೆ
ದಿನಕ್ಕೆ 2 ಬಾರಿ ಆದರೂ ಸ್ನಾನ ಮಾಡಬೇಕಾಗತ್ತೆ, ಬೆಳಗ್ಗೆ ಮತ್ತು ಸಾಯಂಕಾಲ. ಬೆಳಗ್ಗೆನೂ ಕೂಡ ಹೊಸ್ತುಲಿ ಪೂಜೆ ಮಾಡಬೇಕಾಗತ್ತೆ, ಸಾಯಂಕಾಲನೂ ಮಾಡಬೇಕಾಗತ್ತೆ. ನವರಾತ್ರಿ ಅಂತ ಹೇಳಿದ್ರೆ ನಾವು ಸಂಜೆ ಟೈಮೇ ಪೂಜೆ ಮಾಡೋದಕ್ಕೆ ಸೂಕ್ತ. ಸೊ ನಾನು ಕಳಶಾರಾಧನೆ ಮಾಡೋದಕ್ಕೆ ಶುಭ ಮುಹೂರ್ತ ಅದು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಆ ವಿಡಿಯೋ ನೋಡಿಕೊಂಡು ನೀವು ಕಳಶ ಸ್ಥಾಪನೆ ಮುಹೂರ್ತ ಯಾವುದಿದೆ ಅದನ್ನು ನೋಡ್ಕೊಂಡು ಮಾಡಿ. ಸೊ ನಾನು ಪೂಜಾ ವಿಧಾನನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಯಾವ ದಿನ ಯಾವ ಸಮಯದಲ್ಲಿ ಕಳಶ ಸ್ಥಾಪನೆ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಅದಾದಮೇಲೆ ಧೂಪ ಹಾಕಿದ್ದಾದಮೇಲೆ ಕೊನೆಯದಾಗಿ ದೇವಿಗೆ ನಾವು ಕೆಂಪಾರತಿನ ಮಾಡಬೇಕು. ಎಷ್ಟು ಜನ ನೋಡಿರ್ತಾರೆ ದೇವರನ್ನು ದೃಷ್ಟಿ ಆಗಬಾರ್ದು ಅಂತೇಳಿ ಫೈನಲ್ ಆಗಿ ನಾವು ಕೆಂಪಾರತಿನ ಮಾಡಿಕೊಂಡು ಅವತ್ತಿನ ಪೂಜೆನ ಸಮಾಪ್ತಿ ಮಾಡಿಕೊಳ್ಳೋ ಅಂಥದ್ದು. ಆದಷ್ಟು ನೀವು ಪೂಜೆ ಮಾಡೋ ಸಮಯದಲ್ಲಿ ನಿಶ್ಶಬ್ದವಾಗಿ ಮಾಡಿ ಯಾವುದಾದ್ರೂ ದೇವಿ ಸ್ತೋತ್ರನ ಹಾಕ್ಕೊಳ್ಳಿ. ಮಂತ್ರ ಬಂದರೆ ಮಂತ್ರ ಹೇಳ್ಕೊಳ್ಳಿ, ಇಲ್ಲಾಂದರೆ ಲಲಿತಾ ಸಹಸ್ರನಾಮ, ದೇವಿ ಮಹತ್ವ ಎಲ್ಲ ನಿಮಗೆ ಆಡಿಯೋದಲ್ಲೇ ಸಿಗುತ್ತೆ. ಹಾಕ್ಕೊಂಡು ಕೇಳಿಸ್ಕೊಂಡು ಪೂಜೆ ಮಾಡಿ. ಅದಾದಮೇಲೆ ಅಷ್ಟೋತ್ತರ ಮಾಡಿ ಮತ್ತೆ ಇನ್ನೊಂದು ಬಾರಿ ನೀವು ಏನು ನಿಮ್ಮ ಮನಸ್ಸಿನಲ್ಲಿ ಇಚ್ಛೆ ಇರುತ್ತೆ ಅದನ್ನು ಕೇಳಿಕೊಂಡು ದೇವಿ ಹತ್ರ ಇದೇ ರೀತಿ ಪ್ರತಿ ವರ್ಷ ನಡೆಸ್ಕೊಡಮ್ಮ ಅಂತ ಕೇಳಬೇಕಾಗತ್ತೆ. ಅದಾದಮೇಲೆ ನೀವು ಪ್ರತಿದಿನ 2 ಬಾರಿ ಆದರೂ ಪೂಜೆ ಮಾಡಬೇಕಾಗತ್ತೆ. ಆಗಿಲ್ಲ ಅಂತ ಹೇಳೋರು ಸಾಯಂಕಾಲ ಅಂತೂ ಹೊಸ್ತಿಲು ಪೂಜೆ ಮಾಡಲೇಬೇಕು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ್ತಿಲು ಪೂಜೆ ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಪೂಜೆ ಎಲ್ಲ ಆದಮೇಲೆ ನಾವೇನು ಅರ್ಚನೆ ಮಾಡಿರ್ತೀವಿ ಆ ಕುಂಕುಮನ ಹಣೆಗಿಟ್ಟು ದೇವರಿಗೆ ನಮಸ್ಕಾರ ಮಾಡಬೇಕಾಗತ್ತೆ. ಸೊ ನೋಡ್ಕೊಂಡು ಬಂದ್ರಲ್ಲ ಯಾವ ರೀತಿ ನಾವು ಘಟ ಸ್ಥಾಪನೆ, ಅಖಂಡ ದೀಪಾರಾಧನೆ ಅಥವಾ ಕಳಶ ಸ್ಥಾಪನೆ ಮಾಡೋ ಅಂಥದ್ದನ್ನು. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಇನ್ನೇನು ಮಾಡಬೇಕು, ಲೈಕ್, ಶೇರ್, ಕಮೆಂಟ್. ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಮತ್ತಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ.